ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಸರ್ಕಾರದಿಂದ ಫೈರ್ ಫೈಟಿಂಗು, ಡ್ಯಾಮೇಜ್ ಕಂಟ್ರೋಲು ಶುರುವಾಗಿದೆ. ಮಂತ್ರಿ ಸ್ಥಾನ ತಪ್ಪಿಸಿಕೊಂಡವರ ಅಸಮಾಧಾನ. ಮೊನ್ನೆ ನೋಡಿದ್ರಿ ನೀವು, ಕೃಷ್ಣಪ್ಪ ಬೆಂಬಲಿಗರು ಅಂದರೆ ತಂದೆ ಮಗ ಇಬ್ಬರು ಅಕ್ಕಪಕ್ಕದ ಕ್ಷೇತ್ರಗಳಿಗೆ MLAಗಳು, ವಿಜಯನಗರ ಮತ್ತು ಗೋವಿಂದರಾಜನಗರ. ಅವರ ಬೆಂಬಲಿಗರ KPCC ಕಚೇರಿಗೆ ನುಗ್ಗಿದ್ರು, ತಮ್ಮ ತಮ್ಮ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಬರೆದು ಕೊಟ್ಟರು, ಘೋಷಣೆಗಳನ್ನು ಕೂಗಿದ್ರು, ಎಲ್ಲ ಆಯಿತು. ಇಬ್ಬರ ಪೈಕಿ ಒಬ್ಬರು ಮಂತ್ರಿ ಆಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಬೆಂಗಳೂರಿನಲ್ಲಿ. ಇಬ್ಬರೂ ಆಗಲಿಲ್ಲ. ಆ ನಂತರ ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಎಡಗೈ ಬಲಗೈ ಅಂತಿರುವ ಚಲುವರಾಯಸ್ವಾಮಿ ಅವ್ರನ್ನ, ಬಾಲಕೃಷ್ಣ ಅವರನ್ನು ಜೊತೆ ಕದ್ಲೂರು ಉದಯ್ ಅವರು ಹೋಗಿದ್ದರು, ಕಳಿಸಿದ್ರು. ಇದು ಅದು ನಾರ್ಮಲ್ ಆಗಿ ನಡೆದ ಮಾತುಕತೆ. ಅದು ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋದರು. ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿದ್ದಾರೆ ಅವ್ರ ಮನೆಗೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಬಾಲಕೃಷ್ಣ ಅವರು ಮತ್ತೆ ಹೋಗಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗಿದ್ದಾರೆ. ಕ್ಲೋಸ್ಡ್ ಡೋರ್ ಮೀಟಿಂಗ್ ನಡೀತಾ ಇದೆ, ಯಾರನ್ನೂ ಬಿಟ್ಟಿಲ್ಲ. ಎಲ್ಲ ಚೆನ್ನಾಗಿ ದೋಸೆ ಸಿಗ್ತಿತ್ತಂತೆ, ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಂದಿದೆ, ದೋಸೆ ಗೀಸೆ ತಿನ್ಕೊಂಡು ಮಾತಾಡ್ತಿದ್ದಾರೆ. ಈ ಆಕ್ರೋಶ ಬಂಡಾಯಗಳು ಆ ಕ್ಷಣದ್ದು ಅಲ್ಲಿಗಲ್ಲಿಗೆ ಮುಗಿದು ಹೋಗ್ತವೆ ಅನ್ನೋ ಅಂದಾಜಿತ್ತು ನಮಗೆ. ಅದನ್ನು ಮುಗಿಸುವ ಪ್ರಕ್ರಿಯೆ, ಇದನ್ನು ಯಾವ ಥರ ಮುಗಿಸ್ತಾರೆ, ಏನು ಹೇಳಿ ಮುಗಿಸೋದು ಇದನ್ನು? ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಬೇಜಾರು. ಈಗ ಕೊಡೋಕ್ಕಾಗತ್ತಾ ಮಂತ್ರಿಗಿರಿ? ಇಲ್ಲ. ಇರೋದು ಒಂದು ಸ್ಥಾನ ಖಾಲಿ, ಅದನ್ನು ಹೆಣ್ಮಕ್ಳಿಗೆ ಕೊಡಬೇಕು. ಇವರನ್ನು ಮಂತ್ರಿ ಮಾಡಬೇಕು ಅಂದರೆ ಇನ್ಯಾರನ್ನಾರು ರಾಜೀನಾಮೆ ಕೊಡಿಸ್ಬೇಕು. ಈಗ ಶರಣೋ ಅಂತ ಪ್ರಮಾಣ ವಚನ ತಗೊಂಡಿದ್ದಾರೆ ಅವರು. ಯಾರ್ದು ರಾಜೀನಾಮೆ ಕೊಡಿಸಿ ಇವ್ರನ್ನ ಮಂತ್ರಿ ಮಾಡ್ತೀರಿ? ಮಂತ್ರಿಗಿರಿಯ ಭರವಸೆ ಅಂತೂ ಕೊಡೋದಕ್ಕಾಗೋದಿಲ್ಲ. ಅದು ಬಿಟ್ಟರೆ ಇನ್ನೇನು ಮಾಡಬಹುದು? ಬೇರೆ ಸ್ಥಾನಮಾನಗಳ ಭರವಸೆ ಕೊಡಬಹುದು, ಕ್ಷೇತ್ರಕ್ಕೆ ಹೆಚ್ಚುವರಿ ಅನುದಾನದ ಭರವಸೆ ಕೊಡಬಹುದು. ನಿಮ್ದೇನೋ ಪ್ರಾಜೆಕ್ಟ್ ಇದೆ, ಆಯ್ತಪ್ಪ ಇನ್ನೊಂದು ಮಾಡ್ಬೋಣ, ಇಷ್ಟು 100 ಕೋಟಿ. ಬೆಂಗಳೂರಿಗೆ ಆದರೆ 100 ಕೋಟಿ, ಅದೇನೋ ಅಂತಾರಲ್ಲ, ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂದಂಗೆ. ಅದು ಇಲ್ಲಿ 1000 ಕೋಟಿಗಳ ಯೋಜನೆಗಳಲ್ಲಿ ಮಾತಾಗ್ತವೆ. ಆ ಥರದ ಭರವಸೆಗಳನ್ನು ಕೊಡಬಹುದು. ಹಾಗೆಲ್ಲ ಕೊಟ್ಟು ಮಾತಾಡ್ತಾರೆ. ಇದು ಫೈರ್ ಫೈಟಿಂಗ್. ಇದು ಒಂದು ಕಡೆ ಇದಾದರೆ, ಇನ್ನೊಂದು ಕಡೆ HK ಪಾಟೀಲ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕಾನೂನು ಸಚಿವರಾಗಿದ್ದರು. ಕ್ಲೀನ್ ಹ್ಯಾಂಡು, ಪ್ರಬುದ್ಧ ರಾಜಕಾರಣಿ ಅನ್ನುವ ಛಾಪಿದೆ. ಅವ್ರಿಗೆ ಯಾಕೆ ಮಂತ್ರಿಗಿರಿ ಸಿಗಲಿಲ್ಲ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. HK ಪಾಟೀಲ್ರ ಮನೆ ಇಲ್ಲಿ ನ್ಯೂ BL ರೋಡ್ ಹತ್ರ ಇದೆ, ಡಾಲರ್ಸ್ ಕಾಲನಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಮಾತಾಡ್ತಿದ್ದಾರೆ ನೋಡಿ, ಕೃಷ್ಣಪ್ಪ ಅವ್ರ ಮನೆಯಿಂದ ಹೊರಗೆ ಬಂತು. We met him, we spoke to him, Chief Minister spoke to him, PCC President spoke to him, former Chief Minister spoke to him, all of us spoke to him, and I'm extremely happy that I believe that without him, Congress party in Bijapur district and surrounding districts would not be strong. With the addressing of some of the concern, he has shown a large heart, and I'm extremely happy and indebted. What is your message to the BJP, sir? Because time and again, including Vijayendra and Ashok, are making BJP is a party with a closed mind and an anti-Karnataka mindset. They can't get any message. However, I will only tell all our friends and colleagues that we stand with every single worker, much less our leader. Every leader, every worker. And wherever there are concerns, we will continue to address. Thank you. Sir, one parliament issue, sir. Sorry, sir. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆ್ಯಕ್ಚುಲಿ ಯಶವಂತರಾಯಗೌಡ ಪಾಟೀಲ್ರ ಮನೆಗೆ ಹೋಗಿದ್ದರು ನೆನ್ನೆನೆ ಹೋಗಿ 2 ತಾಸು ಕೂತ್ಕೊಂಡು ಮಾತಾಡಿದರು. ಅದೂ ಸೇರಿದಂತೆ ಭಿನ್ನಾಭಿಪ್ರಾಯದ ಅಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. HK ಪಾಟೀಲ್ರ ಮನೆಗೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೋದರು. HK ಪಾಟೀಲ್ರ ಕಮ್ಯುನಿಕೇಷನ್ ಕ್ಲಿಯರ್ ಆ್ಯಂಡ್ ಕಟ್. ಅದು ಲಾ ಮಿನಿಸ್ಟರ್ ಆಗಿದ್ದವರು, ಅವರು ಬುಲೆಟ್ ಪಾಯಿಂಟ್ಸ್ ಹಾಕೊಂಡು ಮಾತಾಡ್ತಾರೆ.
ಇಷ್ಟು ಅಭಿಪ್ರಾಯಗಳು, ಇಷ್ಟು ಪ್ರಶ್ನೆಗಳು. ಹಾಗೆ ಮಾತಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಮುಖ್ಯಮಂತ್ರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಚ್ ಕೆ ಪಾಟೀಲ್ರ ಮನೆಗೆ ಹೋಗ್ತಾರಂತೆ. ನೆನ್ನೆ ಗದಗ ನಗರಸಭೆ 22 ಸದಸ್ಯರ ರಾಜೀನಾಮೆ ಕೊಟ್ಟರು ಎಚ್ ಕೆ ಪಾಟೀಲ್ರನ್ನು ಮಂತ್ರಿ ಮಾಡಿಲ್ಲ ಅಂತ. ಏನು ಬೇರೆ ಬೇರೆ ಸುದ್ದಿಗಳು ಬರ್ತಾ ಇದ್ದಾವೆ ಆ್ಯಕ್ಚುಲಿ. ನಾಗೇಂದ್ರ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರುವುದನ್ನು ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿ ಜೆ ಪಿಯಲ್ಲೇನೋ ತಯಾರಿ ನಡೀತಾ ಇದೆ. ಅದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಭೀರ ಆಲೋಚನೆಗಳಾಗ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಎಚ್ ಕೆ ಪಾಟೀಲ್ರ ಭೇಟಿಯ ನಂತರ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿದ್ರು. ಪಾಟೀಲರು ಹಿರಿಯ ಕಾಂಗ್ರೆಸ್ಸಿಗರು, ವರ್ಕಿಂಗ್ ಕಮಿಟಿನಲ್ಲಿದ್ದವರು, ಕಾಂಗ್ರೆಸ್ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವ್ರಿಗೂ ನೋವು ಆಗಿರ್ಬೋದು, ಅದೇನು ತೊಂದರೆ ಇಲ್ಲ. ಕಾಂಗ್ರೆಸ್ಸಲ್ಲಿ ಕುಟುಂಬದಲ್ಲಿ ಇವೆಲ್ಲ ನಡೀತಾ ಇರುತ್ತೆ, ಮುಂದೆ ನಡ್ಸ್ಕೊಂಡು ಹೋಗೋಣ ಅಂಥೇಳಿ ಅವರಲ್ಲಿ ಅಪೀಲ್ ಮಾಡೋಕ್ಕೆ. ಎಲ್ರಿಗೂ ಅವಕಾಶಗಳು ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಯಾರೂ ಸಹ ಬೇಸರ ಆಗೋದಿಲ್ಲ. ಕಾಂಗ್ರೆಸ್ ಭಾಳ ದೊಡ್ಡ ಪಕ್ಷ, 142 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಎಲ್ರಿಗೂ ಅವಕಾಶ ಸಿಗುತ್ತೆ, ಮಾಡೋಣ. ಏನಾದರೂ ಒಂದು ಪಕ್ಷ ಇಲ್ಲಾಂದರೆ ಸರ್ಕಾರದಲ್ಲಿ ಬೇರೆ ಬೇರೆಗಳೆಲ್ಲ ವಿಧಗಳಿರುತ್ತೆ, ಏನಾದರೂ ಒಂದು ಮಾಡ್ತಾರೆ. ಯಾರನ್ನೂ ಫ್ರೀಯಾಗಿ. ಎಚ್ ಕೆ ಪಾಟೀಲ್ರನ್ನ ಭೇಟಿಯಾಗಿ ಟಿ ಬಿ ಜಯಚಂದ್ರರನ್ನು ಭೇಟಿಯಾಗೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಹೋದ್ರಂತೆ. ಫೋಟೋ ನೋಡ್ತಾ ಇದ್ದೀರಿ. ಟಿ ಬಿ ಜಯಚಂದ್ರ ಅವರು ಭಯಂಕರ ಅಸಮಾಧಾನ ಆಗಿದ್ದಾರೆ. ಇನ್ನು ಯಶವಂತರಾಯಗೌಡ ಪಾಟೀಲ್ ಎದ್ದಿದ್ದ ಅಸಮಾಧಾನದಲ್ಲಿ ಅತ್ಯಂತ ಗಂಭೀರ ಅನ್ನಿಸ್ತಾ ಇದ್ದದ್ದು ಇವ್ರದೇ. ಉಳಿದವರೆಲ್ಲ ರಾಜೀನಾಮೆ ಕೊಡ್ತೀವಿ, ಕ್ಷೇತ್ರದ ಜನರ ಜೊತೆಗೆ ಚರ್ಚಿಸಿ ರಾಜೀನಾಮೆ ನಿರ್ಧಾರ ಮಾಡ್ತೀವಿ, ಬೆಂಬಲಿಗರ ಸಭೆ ಕರಿತೀವಿ ಅಂತಿದ್ರು. ಯಶವಂತರಾಯಗೌಡ ಪಾಟೀಲ್ರು ಅವರು ಪಟಪಟ ಅಲ್ಲೇ ಟೈಪ್ ಮಾಡಿಸಿ ಸೈನ್ ಹಾಕಿ ಹೋಗಿ ಉಪಸಭಾಪತಿಗಳ ಹತ್ರ ಕೊಟ್ಟುಬಿಟ್ರು, ಡೆಪ್ಯೂಟಿ ಸ್ಪೀಕರ್ ಹತ್ರ ಕೊಟ್ಟುಬಿಟ್ಟಿದ್ರು ಅವರು. ನಿನ್ನೆ ಮುಖ್ಯಮಂತ್ರಿಗಳು ಓವರ್ ದ ಫೋನ್ ಮಾತಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅವ್ರ ಮನೆಗೆ ಹೋಗಿದ್ದರು, ಫೋನ್ನಲ್ಲಿ ಮಾತಾಡಿದ್ದಾರೆ. ಫೋನ್ನಲ್ಲಿ ಮಾತನಾಡಿದ ನಂತರ ಒಪ್ಕೊಂಡ್ರಂತೆ, ಆಯ್ತು ರಾಜೀನಾಮೆ ವಾಪಸ್ ತಗೊಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ವಿಧಾನಸಭಾ ಕಾರ್ಯದರ್ಶಿಗೆ ಪತ್ರ ಬರೆದು ಅನಿವಾರ್ಯ ಕಾರಣಗಳಿಂದಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೆ, ಅದನ್ನು ವಾಪಸ್ ತಗೊಳ್ತೀನಿ ಅಂತ ಬರೆದಿದ್ದಾರೆ. ಅವರು ಮಾತಾಡಿದ್ದಾರೆ ನೋಡಿ. ಮೋದಿಯವರು ಒಂದು ಇಲ್ಲ, ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದ್ದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನು ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಅಷ್ಟು ಸಣ್ಣವ್ರು ಅದಕ್ಕೆ ನಾವು ಹೇಳ್ತಾ ಇರಲಿಲ್ಲ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನು ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನಮ್ಮ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದರು. ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆ ಮಾತಾಡೋದು. ಒಂದು ಒಂದೇ ಪ್ರಶ್ನೆ ಏನಂದ್ರೆ, ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪಿದ್ರಿ? ಎಲ್ಲಿಂದ ಬಂದು ಕಾಂಗ್ರೆಸ್ನಾಗ ಬಂದವಲ್ಲ ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದ, ಅದು ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ ಅನ್ನೋದದ. ನಾನು ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ, ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ಸೌದಿಯವರು. ಇನ್ನು SR ಶ್ರೀನಿವಾಸ್, ಗುಬ್ಬಿ MLA ಗುಬ್ಬಿ ಶ್ರೀನಿವಾಸ್ ಅವರು KSRTC ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟುಬಿಡ್ತೀನಿ, ಅದು ಬೇಡ, ಅದು ನಷ್ಟದಲ್ಲಿರುವುದು ಅಂದರು. ಮುಖ್ಯಮಂತ್ರಿಗಳು ಹೇಳಿದ್ರಿ, ನಿಗಮದ ಅಧ್ಯಕ್ಷರುಗಳೆಲ್ಲ ಸಾಮೂಹಿಕವಾಗಿ ರಿಸೈನ್ ಮಾಡಿಬಿಡ್ಬೇಕು, ಈಗ ಹೊಸಬರನ್ನು ಮಾಡ್ತೀವಿ ಅಂತ. ಮತ್ತಿನ್ನು ರಿಸೈನ್ ಮಾಡಿ ಏನು ಪ್ರಯೋಜನ, ಅವ್ರು ಹೆಂಗೂ ತೆಗಿತಾರಂತೆ ಬಿಡಿ ಅಂದಿದ್ದಾರೆ. ಅಂದರೆ ಅಸಮಾಧಾನ ಶಮನಗೊಂಡಿದೆ ಅಷ್ಟೇ. ಟಿ ಬಿ ಜಯಚಂದ್ರ ಅವರು ಮಾತಾಡಿದ್ದಾರೆ. ಸುಬ್ಬಾರೆಡ್ಡಿ, ಬಸವರಾಜ ಶಿವಣ್ಣವ್ರದ್ದು ದೊಡ್ಡ ಚರ್ಚೆ ಆಗಿತ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಠ ಹಿಡಿದು ಬಿಟ್ಟಿದ್ರು ಶಿವಣ್ಣವ್ರನ್ನ ಮಿನಿಸ್ಟ್ರು ಮಾಡಲೇಬೇಕು ಅಂತ. ಅದು ಏನೇನೋ ಆಗಿ ಗಾಯತ್ರಿ ಶಾಂತೇಗೌಡರ ಹೆಸರು ಬಂದು ಕೊನೆಗೆ ಅವರೂ ಪ್ರಮಾಣ ವಚನ ಸ್ವೀಕರಿಸದೆ ಎಲ್ಲ ಆಯಿತು. ಎಲ್ಲರ ಅಸಮಾಧಾನವೂ ಶಮನಗೊಂಡಿದೆ ಅನ್ನಿಸ್ತಾ ಇದೆ. ಇವರು ಮಾತುಗಳನ್ನು ಕೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ. ರೀಸನ್ ಹೇಳ್ತಾರೆ, ಎಲ್ಲ ಏನು ಮಾಡೋಕ್ಕಾಗುತ್ತೆ, ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಹೇಳಿದ್ದಾರೆ, ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ, ಸಚಿವರೆಲ್ಲ ಮಾತಾಡಿದ್ದಾರೆ, ಸ್ನೇಹಿತರೆಲ್ಲ ಮಾತಾಡಿದ್ದಾರೆ. ಇಲ್ಲ ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ಅವರು ವೆಯ್ಟ್ ಮಾಡಪ್ಪ ಅಂತ ಹೇಳಿದರು. ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಗೊಂತೀವಿ ಅಂತ ಹೇಳಿದ್ದಾರೆ, ತಗೊಂತಾರೆ. 10 ಜನ ಸದಸ್ಯರಲ್ಲಿ 9 ಜನ ಕರೆದು ಮನೇಲಿ ಕೂತ್ಕೊಂಡು ಮಾತಾಡಿ ನಮ್ಮೊಬ್ಬರನ್ನ ಬಿಟ್ಟರೆ
ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ಅಲ್ಲ, ನನಗೂ ಬೇಸರ ಆಗಿಲ್ಲ ಅಂತಲ್ಲ, ಬೇಸರ ಆಗಿತ್ತು. ಅದಕ್ಕೆ ನಾನು ಕಾಂಗ್ರೆಸ್ ಚೌಕಟ್ಟಿನಲ್ಲೇನೆ ಅಂತಿಮವಾಗಿ ವರಿಷ್ಠರು ಅದನ್ನ ಮಧ್ಯದಲ್ಲಿ ಕೂತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಪಕ್ಷದ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡಬೇಕಾಗ್ತದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯಗಳಿಗೆ ಇರೋವತ್ತಿಗೆ ಇಲ್ಲಿವರೆಗಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲ ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅದು ಸ್ವಲ್ಪ ಉದ್ವೇಗದಲ್ಲಿ ಮಾತನಾಡ್ಬೋದು. ಅಂದಾಕ್ಷರಕ್ಕೆ ರಾಜೀನಾಮೆ ಕೊಡಕ್ ಹೋಗೋದಿಲ್ಲ. ಅಲ್ಲ, ಡ್ಯಾಮೇಜ್ ಆಗಬಾರ್ದು, ಅದು ಭಿನ್ನಾಭಿಪ್ರಾಯ ಬರುತ್ತೆ, ಅದು ಶಮನ ಆದಂತ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಇತ್ಯರ್ಥ ಆಗಕ್ಕೆ ಸಾಧ್ಯ. ನಮ್ಮ ಕಾರ್ಯಕರ್ತರು ಬಂದ್ಗಂತೂ ಕಾಲ್ ಕೊಟ್ಟಿದ್ರು. ನಿನ್ನೆ 3 ಗಂಟೆಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಬಂದೆಲ್ಲ ಬೇಡ ಪಾಪ ಸಾಮಾನ್ಯ ತೊಂದರೆ ಕೊಡೋದು ಅಂತ. ಇಲ್ಲ, ನಾವು ಸ್ವಲ್ಪ ಹೋರಾಟ ಮಾಡಿದ್ರೇ ಇಲ್ಲಿ ಸಚಿವ ಸ್ಥಾನ ನಮ್ಗೆ ಸಿಗೋದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ನನಗೊಂದು ನಂಬಿಕೆ ಇತ್ತು ಸಿಗುತ್ತೆ ಅಂತ. ನನ್ನ ಕ್ಷೇತ್ರ ಸ್ವತಂತ್ರ ಬಂದು ಹೆಚ್ಚು ಕಮ್ಮಿ 80 ವರ್ಷ ಆಗುತ್ತೆ. ಇದುವರೆಗೂ ಒಂದು ಸಲನೂ ಆ ಭಾಗಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಸಲ ಎಲ್ಲ ಅವಕಾಶಗಳಿದ್ದಾಗ ವಂಚಿತರಾಗಿದ್ದೀವಿ ಅಂತ ತುಂಬ ನಮ್ಮ ಕ್ಷೇತ್ರದ ಜನತೆ ಬೇಸರ ಪಟ್ಟಿದ್ದಾರೆ. ನನ್ನ ಸ್ನೇಹಿತ ಈಗಿರುವಂಥ MP ಡಾಕ್ಟರ್ ಸುಧಾಕರ್ ಅವರು, ಆತ ಬಲವಂತ ಮಾಡಿದ್ರು, ಯಡಿಯೂರಪ್ಪ ವಿಜಯೇಂದ್ರನೇ ಬಂದು ಕರೆದರೂ ನಾನು ಪಕ್ಷ ನಿಷ್ಠೆ ತೋರಿಸಿ ನಾನು ಅವತ್ತು BJPಗೆ ಹೋಗಿ ಸಚಿವ ಆಗಲಿಲ್ಲ. ಯಾಕೆ? ಪಕ್ಷ ನಿಷ್ಠೆ ಆಗಿರ್ಬೇಕು ಅಂತ. ಆದರೆ ಇವತ್ತು ಪಕ್ಷ ನನಗೆ ನಿಷ್ಠೆ ತೋರಿಸ್ತಾ ಇಲ್ಲ ಅಂತ ಬೇಸರ ಆಗ್ತಾಯಿದ್ದೆ. ನನಗೀಗ ನೀವು ಕೊಡದೆ ಹೋಗಿರ್ಬೋದು, ಆದರೂ ಈಗ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆ ಕ್ಷೇತ್ರದ ವಿಶೇಷವಾದ ಗಮನ ನಿಮ್ಮ ಮೇಲೆ ಇರಲಿ ಅಂತ ನಮ್ಮ ಪಕ್ಷಕ್ಕೆ, ನಮ್ಮ ಮುಖ್ಯಮಂತ್ರಿಗೆ, ನಮ್ಮ ಹೈಕಮಾಂಡ್ಗೆ ಇಷ್ಟಪಡ್ತೀನಪ್ಪ. ಬಟ್ ನಮಗೂ ಯಾಕೋ ಇವೆಲ್ಲ ನೋಡ್ತಾ ಇದ್ದೀವಿ, ರಾಜಕೀಯನೇ ಸಾಕಾಗಿದೆ ಅನಿಸ್ತಾ ಇದೆ. ಇಷ್ಟು ನಿಯತ್ತಾಗಿದ್ದವನಿಗೆ ಯಾಕೋ ಪಕ್ಷ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ಯಾಕೆ ಬೇಕು ಈ ರಾಜಕೀಯ ಅಂತ ಸತ್ಯವಾಗ್ಲೂ ನನಗೆ ಅನ್ನಿಸ್ತಾ ಇದೆ. ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ನವ್ರಿಗೆ ನನ್ನ ಹೆಸರು ತಗೊಂಡೋಗಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಮಾಡ್ತಾರೋ ನೋಡೋಣ್ರಿ. ಹೈಕಮಾಂಡ್ ಏನು ನಿರ್ಣಯ ತಗೊಂತೈತಿ ಅದಕ್ಕೆ ನಮ್ಮದು ಒಪ್ಪಿಗೆ ಐತಿ. ಅದ ನೋಡೋಣ ಏನು ಮಾಡ್ತಾರೆ ಹೈಕಮಾಂಡ್ನವರು. ಹೇಳೇವಿ ನಮ್ಮ ಇಂಗಿತ ಏನು ಅಂತಕ್ಕಂಥದ್ದನ್ನು, ಅವರು ಏನು ನಿರ್ಣಯ ತಗೊಂತಾರೆ ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದ್ರು. ಈಗ ಹೆಣ್ಮಕ್ಳು ತುಂಬಲೇಬೇಕು ಮಹಿಳೆಯನ್ನು. ಸುಬ್ಬಾರೆಡ್ಡಿ ಅವರು ಹೇಳಿದ್ರಲ್ಲ, ಕ್ಷೇತ್ರದ ಬಗ್ಗೆ ವಿಶೇಷ ಗಮನ ಇರಲಿ ಅಂತ ಕೇಳ್ಕೊಂಡಿದ್ದೀನಿ ಅಂತ ಎಲ್ಲ ಶಾಸಕರದ್ದು, ಎಲ್ಲ ಅನ್ನೋದಿಲ್ಲ, ಬಹುತೇಕ ಶಾಸಕರದ್ದು ಅಷ್ಟೇ ಭೇಟಿಯಾಗಿರುತ್ತೆ. ನೋಡಿ, ಶರತ್ ಬಚ್ಚೇಗೌಡರು ಟ್ರೈ ಮಾಡಿದ್ರು, ಲಿಸ್ಟಲ್ಲಿ ಅವ್ರ ಹೆಸರು ಬಂದುಬಿಡ್ಬೋದು ಅಂತ ನಾವು ಚರ್ಚೆ ಮಾಡಿದ್ವಿ. ಅವರ ಅಸಮಾಧಾನ 2 ದಿವಸ ಚರ್ಚೆನೇ ಆಗಿರಲಿಲ್ಲ. ಈಗ ಮಾತಾಡಿದ್ದಾರೆ ಅವರು, 2.5 ತಿಂಗಳಿಂದ ಶಾಸಕ ಸ್ಥಾನಕ್ಕೆ ಪ್ರಯತ್ನ ಪಟ್ಟಿದ್ದೆ, ಲಿಸ್ಟ್ನಲ್ಲಿ ನನ್ನ ಹೆಸರು ಬಂದಿದ್ದು ಕೊನೆ ಕ್ಷಣದಲ್ಲಿ ತೆಗೆದುಬಿಟ್ಟಿದ್ದಾರೆ. ಅವರು ಈ ಯಾವುದಕ್ಕೆ ಕಿಯೋನಿಕ್ಸಿಗೆ ಅಧ್ಯಕ್ಷ ಸ್ಥಾನ ಇದೆ ಅವ್ರದ್ದು, ಕಿಯೋನಿಕ್ಸ್, ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದರೆ ಹೆಂಗೂ ರೀಶಫಲ್ ಆಗ್ತಾ ಇದೆ ಅದರದ್ದು. ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ. ಅದು ಒಂದು ಹಂತದಲ್ಲಿ ಬೇಜಾರಾದಾಗ ಸೆಲ್ಫ್ ಪಿಟಿ ಶುರುವಾಗ್ಬಿಡುತ್ತೆ, ನಾನೇ ಅರ್ಹನಲ್ಲ ಏನೋ, ನಾನೇ ಯೋಗ್ಯನಲ್ಲ ಅಂತ. ಅದು ನಾನು ಹೈಟು ವೇಟು ಕಡಿಮೆ ಇದ್ದೀನಿ, ಅದೇ ನನಗೆ ಸಚಿವ ಸ್ಥಾನ ಸಿಗೋದಕ್ಕೆ ಮುಳುವಾಗಿರೋದು ಅಂತ. ಹೈಟು ವೇಟು ಕಡಿಮೆ ಇರೋದು ಸಚಿವ ಸ್ಥಾನ ಸಿಗೋದಕ್ಕೆ ಮುಳುವಾದರೆ ಜಮೀರ್ ಅಹಮದ್ ಖಾನ್ ಆಗಲಿಲ್ವೇನ್ರಿ? ಅವ್ರಿಗಿಂತ ಕಡಿಮೆ ಹೈಟಾ ನಿಮ್ಮದು? ಇಬ್ಬರು ಮಾತಾಡಿದ್ದಾರೆ ನೋಡಿ, ಶರತ್ ಬಚ್ಚೇಗೌಡರು, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು. 2-2.5 ತಿಂಗಳಲ್ಲಿ ನಾವು ಯಾರ್ಯಾರ ಹತ್ರ ಸಂಪರ್ಕ ಪಡ್ಬೋದು, ಯಾರ್ಯಾರ ಕೈಯಿಂದ ನಾವು ಮಾತಾಡಿಸ್ಬೋದು, ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಆದರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದರೆ ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ನಿಗಮ ಮಂಡಳಿ ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನೂ ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರಿಗೂ ಕೂಡ ಅವಕಾಶ ಆಗಬೇಕು ಅನ್ನೋ ಅಭಿಪ್ರಾಯ ನಂದು. ಏನು ನಾವು ಓಡಾಟ ಮಾಡಿದ್ದೀವಿ ಅದಕ್ಕೆ ತಕ್ಕಂಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಬಹುಶಃ ಹಿರಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಸಚಿವ ಸಂಪುಟ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇಕ್ಕಟ್ಟುಗಳು, ಬೇರೆ ಬೇರೆ ಒತ್ತಡಗಳಿರೋಂಥದ್ರಲ್ಲಿ ತಪ್ಪಿದೆ. ತಾಳ್ಮೆಯಿಂದ ಇರಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆದರೆ ಆ ತಾಳ್ಮೆನೆ ಮುಳುವಾಗ್ತಾ ಇದೆಯಾ ಅಂತ? ಖಂಡಿತ ಕೂಡ ಎಲ್ಲಿ ಹಿನ್ನಡೆ ಆಗ್ತದೆ. ನನಗನ್ಸೋ ಮಟ್ಟಿಗೆ ನಾನು ಹೈಟು ವೆಯ್ಟಲ್ಲಿ ಕಡಿಮೆ ಇದ್ದೀನಿ. ಹೈಟು ವೆಯ್ಟು ಇಲ್ಲದೆ ಇರೋದ್ರಿಂದ ಹಿನ್ನಡೆ ಆಗ್ತಾ ಇದೆ ಅಂತ ನನ್ನ ಭಾವನೆ. ಡಬಲ್ಲಿ ಬಂದವ್ರು ಪೂಜೆ ಮಾಡಿ, ಕುಟುಂಬದಲ್ಲಿ ಬಂದು ಪೂಜೆ ಮಾಡಿ ಜೈಬೇರಿ ಬಾರಿಸ್ತಾರೆ. ಜೈಬೇರಿ ಬಾರಿಸಿದ್ಮೇಲೆ ಈ ವಿಧಾನಸಭೆ ಕೂತ್ಕೊಂಡ್ರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಒದೆ ಒಜಿತಾರೆ. ಅದು ಅಭ್ಯಾಸ, ಅದು ಒದಿಸ್ಕೊಳ್ಳೋ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಸಮಾನ ಮನಸ್ಸುಗಳ ಸಭೆ ಅಂತ ಅದು ಕರಿತಾ ಇದ್ದೀವಿ. ಆ ಸಭೆಯಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ನಾವು ಮುಂದೆ ಏನು ಮಾಡಬೇಕು,
ನಮ್ಮ ಏನು ಅಂತ ಚರ್ಚೆ ಮಾಡಿ ಅಲ್ಲಿ ತೀರ್ಮಾನ ತಗೊಳ್ತೀವಿ. ಟಿ ಬಿ ಜಯಚಂದ್ರ ಅವರ ಮನೆಗೆ ನಿನ್ನೆ ಚಲುವರಾಯಸ್ವಾಮಿಯವರು ಬಾಲಕೃಷ್ಣ ಅವರು ಹೋಗಿದ್ರಂತೆ. ಟಿ ಬಿ ಜಯಚಂದ್ರ ಸಹಜ ಅಲ್ಲ, ಬಂದ ತಕ್ಷಣ ಸಿಟ್ಟಲ್ಲೇ ಮಾತಾಡಿರ್ತಾರೆ. ವಿಧಾನಸಭೆಯ ಕಾರ್ಯದರ್ಶಿಗಳಿಗೆ ಅಡ್ರೆಸ್ ಮಾಡಿ ಬರೆದಿಟ್ಟಿರುವಂಥ ಒಂದು ಪತ್ರ ಅಂತ ತೋರಿಸಿದ್ರಂತೆ. ಆ ಪತ್ರ ನೋಡಿ ಅವ್ರಿಗೂ ಗಾಬರಿ ಆಗಿಬಿಟ್ಟಿದೆ. ಬೇಡ ಕುಡಿ ಇಲ್ಲಿ ಅಂತಂದು ಇದು ನಿಸ್ಕೊಂಡು ಅಲ್ಲೇ ಹರಿದ್ಗಿರಿದು ಹಾಕಿದ್ದಾರೆ. ಹೆಂಗೋ ಒಂದು ಸಮಾಧಾನ ಮಾಡಿದ್ದಾರೆ. BR ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷರು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕಳಿಸಿದ್ದಾರೆ. ನಮ್ಮ ರಿಪೋರ್ಟರ್ ಫೋನ್ ಮಾಡಿ ಹೌದು ಹಿಂಗಂತೆ ಹೌದಾ ಅಂದಾಗ ಹೌದು ಕಳಿಸಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದಾರಲ್ಲ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ, ಅಂಗೀಕರಿಸ್ಬಿಡ್ತೀವಿ ಅಂತ ಅಂಗೀಕರಿಸ್ಕೊಳಕ್ಕೆ ಹೇಳಿ ನಂದು ಅಂತಂದ್ರಂತೆ. ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ BR ಪಾಟೀಲರು ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲ ಸರಿ ಮಾಡ್ಕೋತಾರೆ ಅನ್ಸುತ್ತಿದ್ದನ್ನು. ಬಟ್ ಒಬ್ಬರಿಬ್ಬರು ಮಂತ್ರಿಗಳ ಸ್ಥಾನದ ವಿಷಯದಲ್ಲಿ ರೀಥಿಂಕಿಂಗ್ ನಡೀತಾ ಇದೆ. ಪ್ರಮಾಣವಚನ ಮುಗಿದು 2 ದಿವಸದಲ್ಲಿ ರೀಥಿಂಕಿಂಗು ಅನ್ನೋದಾದರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ಗೂಫ್ಡ್ ಅಪ್ ಅಂತ, ಒಂದು ಗೂಫಪ್ ಆಗಿದೆ ಅಂತ ಅರ್ಥ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.